ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ದೇವರು ಎದ್ದು ನಿಂತ್ಕೊಂಡು ಸ್ವಾಗತ ಮಾಡಿದ್ದನ್ನ ಬರೋದಿಲ್ಲ ಪ್ರಿಯರೇ. ಒಂದೇ ಒಂದು ಜಾಗದಲ್ಲಿ ಬರುತ್ತಾರೆ, ಸ್ವತಃ ಯೇಸು ಕ್ರಿಸ್ತನೇ ಎದ್ದು ನಿಂತುಕೊಂಡು ಸ್ಟೇಫನನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಇವತ್ತು ನನಗಾಗಿ ನಿನಗಾಗಿ ಯೇಸು ಕ್ರಿಸ್ತನು ಎದ್ದು ನಿಂತುಕೊಳ್ಳುವಷ್ಟು ಮಟ್ಟಿಗೆ ನಂಬಿಕಸ್ಥರಾಗಿ ನಾವಿದ್ದೇವ. ದೇವರ ಚಿತ್ತ ಏನಿದೆ ಅಂದ್ರೆ ನಾನು ನೀವು ಯಾರು ನರಕಕ್ಕೆ ಹೋಗಬಾರ್ದು. ಆಮೇಲೆ ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳ್ರಿ, ನೀನ್ ನರಕಕ್ಕೆ ಹೋಗೋ ದೇವ್ರ ಚಿತ್ತ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಬೆಳಗ್ಗೆನೆ ಬರಬೇಕು. ಯೋಹಾನ ಬರೆದ ಸುವಾರ್ತೆ 3:16 ನಾವು ನೋಡ್ತೇವೆ. ಯಾರು ಓದ್ಬೇಡ್ರಿ, ಏನ್ ಬರ್ದಿದೆ ಅಂದ್ರೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಿಬೇಕು. ನೀನು ನಾನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ನಾವು ನಿತ್ಯ ಜೀವವನ್ನು ಪಡಿತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರು ಹೇಳ್ರಿ, ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಿ, ನಿನಗೆ ನಿತ್ಯ ಜೀವ ಇದೆ ಅಂತ ಹೇಳ್ರಿ. ಆಮೇಲೆ ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ನಂಬಿಕೆ ನಿಮಿತ್ತವಾಗಿ ನಿತ್ಯ ಜೀವ ಕೊಡುವವನಾಗಿದ್ದಾನೆ. ಒಬ್ಬ ಮನುಷ್ಯನು ಲೋಕದಲ್ಲಿ ಏನೇ ಸಂಪಾದನೆ ಮಾಡಿದರು ಏನನ್ನು ತಗೊಂಡು ಹೋಗೋದಕ್ಕಾಗಲ್ಲ. ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಶೇಖರಿಸಿಡೋದಕ್ಕೂ ಆಗಂಗಿಲ್ಲ. ನೋಡ್ರಿ, ನಮ್ಮ ಆಸ್ತಿ ಇರ್ತದೆ, ಮನೆ ಇರ್ತದ, ಏನೇನೋ ಇರ್ತದ. ಎಷ್ಟೋ ನ್ಯೂಸ್ಗಳಲ್ಲಿ ನಾನು ನೋಡಿದ್ದೇನೆ, ಆಸ್ತಿ ಸತ್ತಾದ ಮೇಲೆ ಅವ್ರ ಆಸ್ತಿ ಎಲ್ಲರೂ ಏನ್ ಮಾಡ್ತಾರೆ, ಹೆಂಗ್ ಹಂಚ್ಕೋತಾರ ಗೊತ್ತ್ರಿ? ಅರ್ಧ ಹಂಚ್ಕೋತಾರೆ. ಆಸ್ತಿ ಒಂದು ಸತ್ತಾಗ ಏನ್ ಮಾಡ್ತಾರೆ, ಆಸ್ತಿಗಳನ್ನೆಲ್ಲ ಹರಿದು ಭಾಗ ಮಾಡಿಬಿಡ್ತಾರೆ. ಆಗ ನಾವು ಆಸ್ತಿ ಮಾಡೋದ್ರ ಮೇಲೆ ನಮ್ಮ ದರ್ಶನ ಇರೋದಾದ್ರೆ ಅದು ಎಲ್ಲಿಗೂ ಕೂಡ ನೆರವೇರೋದಿಲ್ಲ. ಅರ್ಥ ಆಗ್ತಾ ಇದೆ? ನಾವು ಲೋಕದಲ್ಲಿ ಏನೇ ಸಂಪಾದನೆ ಮಾಡಿದ್ರು ಅದು ಯಾವುದೂ ಕೂಡ ನಿಂತುಕೊಳ್ಳೋದಿಲ್ಲ. ಆದ್ರೆ ದೇವರ ರಾಜ್ಯಕ್ಕಾಗಿ ಸಾಕ್ಷಿಗಳಾಗೋದಾದ್ರೆ, ಯೇಸು ಕ್ರಿಸ್ತನಿಗೆ ನೀನು ಸಾಕ್ಷಿಯಾಗಿರೋದಾದ್ರೆ, ಪರಲೋಕ ನಿನ್ನನ್ನು ಎದ್ದು ನಿಂತುಕೊಂಡು ಸ್ವಾಗತ ಮಾಡ್ತೇವೆ. ಎಷ್ಟೋ ಜನರು ಸತ್ಯವೇದದಲ್ಲಿ ದೇವರ ಸಾನ್ನಿಧ್ಯ ಕಳ್ಕೊಂಡ್ರು. ಸ್ಟೇಫನನ್ನ ಏನ್ ಮಾಡ್ತಾ ಇದ್ದಾನೆ, ದೇವರ ಸಾನ್ನಿಧ್ಯವನ್ನ ಪಡೆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಸ್ಟೇಫನನ ಹಾಗೆ ನಾವು ಕೂಡ ಆತನ ಸಾನ್ನಿಧ್ಯವನ್ನ ಪಡೆದುಕೊಳ್ಳುವ ಸಿದ್ಧರಾಗಿ ಮಾಡಿಕೊಳ್ಳಬೇಕು. ಸ್ಟೇಫನನು ಮರಣ ಹೊಂದಿದ ನಿಜ, ಆದ್ರೆ ಯೇಸು ಕ್ರಿಸ್ತನೇ ಆತನನ್ನ ಎದ್ದು ನಿಂತು ಸ್ವಾಗತ ಮಾಡ್ತಾ ಇದ್ದಾರೆ. ಆಮೇಲೆ ಆ ಮಟ್ಟಿಗೆ ನಾವು ಬರಬೇಕು. ನಾವು ಯಾರು ಕೂಡ ನಾಶವಾಗೋದಿಲ್ಲ. ಆತನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಈ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳೋಣ. ಆಮೇಲೆ ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಯೇಸು ಕ್ರಿಸ್ತನ ಮೇಲೆ ನೀನು ಇಟ್ಟಿರುವಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಾಗಿ ಹೇಳಿ. ಆಮೇಲೆ ನಂಬಿಕೆಯನ್ನ ಕಾಪಾಡಿಕೊಳ್ಳದೆ ಇರುವಂತ ಆದಾಮನು, ಕಾಯಿನನು, ಲೋಟನ ಹೆಂಡತಿ, ಯೋಬನ ಹೆಂಡತಿ ಬಗ್ಗೆ ನಾವು ಓದಿಸಲಿಲ್ಲ. ವಾಕ್ಯ ಬರ್ಕೊಡ್ರಿ, 2:9 ಯೋಬ 2:9. ಯೋಬನ ಹೆಂಡತಿ ಫರಿಸಾಯನು, ಇಸ್ಕರಿಯೋತ ಯೂದನು ತಪ್ಪು ಮಾಡಿದ್ರು ದೇವರು ಕ್ಷಮಿಸಂಗಿಲ್ಲ ಅಂತ ಇಲ್ಲ. ಇಲ್ಲಿ ದೇವರು ನಾನು ಕ್ಷಮಿಸಂಗಿಲ್ಲ ಅಂತ ಎಲ್ಲಿ ಹೇಳಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ನಾವು ಈ ಲೋಕದಲ್ಲಿ ಏನೇ ಸಂಪಾದನೆ ಮಾಡಿದ್ರು ಪಶ್ಚಾತ್ತಾಪ ಪಡುವುದನ್ನು ನಾವು ಮರೆಯಬಾರದು. ಹಲ್ಲೆಲೂಯಾ. ನಮ್ಮ ಆಸ್ತಿ ಇದೆಯೋ ಇಲ್ವೋ, ಬಂದಿದೆಯೋ ಬರಕ್ಕಿಲ್ವೋ, ಅದನ್ನೇನು ಚಿಂತೆ ಮಾಡಬೇಡ್ರಿ, ಪಶ್ಚಾತ್ತಾಪ ಪಡ್ರಿ, ದೇವರು ನಿಮ್ಮ ಸಂಗಡ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ಸ್ಟೇಫನನು ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳಿ ಪ್ರಾಣ ಬಿಡ್ತಾನೆ. ಆಮೇಲೆ ಆ ವಾಕ್ಯ ಬರ್ಕೊಡ್ರಿ. ಅಪೊಸ್ತಲರ ಕೃತ್ಯ 7:59-60 ಅದು ಬರೆಯಲ್ಪಟ್ಟಿದೆ. ಕೊನೆಯದಾಗಿ ಆ ಮಾತನ್ನು ಅದನ್ನು ಹೇಳ್ತಾನೆ, ಯೇಸು ಸ್ವಾಮಿ ನನ್ನ ಆತ್ಮವನ್ನ ಸೇರಿಸ್ಕೋ.